ಎಲ್ಲ ಅನುಕೂಲ ಆಗುವಂಥದ್ದು ಯೆಲ್ಲೋ ಲೈನು ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದೀವಿ. ನಾನು ನಮ್ಮ ಬಿ ಡಿ ಎ ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು, ರಾಮಮೂರ್ತಿ ಮತ್ತು ನಮ್ಮ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ MLAಸ್ಗೂ ಬರೋಕ್ಕೆ ಹೇಳಿದ್ದೀನಿ, ನಾನು ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ರೆಕಿ ಮಾಡ್ತಾ ಇದ್ದೀನಿ. ಅದಾದಮೇಲೆ 10ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡ್ತಾರೆ. ರೀ ಇದು ನಮ್ದು ರೀ, ನಮ್ಮ ಚೀಫ್ ಮಿನಿಸ್ಟ್ರು ನಾವು ಬಂದ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಟೈಮ್ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. 31ನೇ ತಾರೀಕೆ ಕೊಟ್ಟಿದ್ದಾರೆ. ನಾವು ಕಾಗದ ಬರೆದಿದ್ದೀವಿ. ಇದೇನು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ನಮ್ಮದು 50% ಪಾರ್ಟ್ನರು, ಸೆಂಟ್ರಲ್ ಗೌರ್ಮೆಂಟು 50% ಪಾರ್ಟ್ನರು. ಅವರು ಚೇರ್ಮನ್ನು, ನಮ್ಮವರು MD ಇಬ್ಬರು ಸೇರಿ ಮಾಡ್ತಾಯಿದ್ದು. ಯಾರಿಗೋ ಕಿವಿ ಮೇಲೆ ಹೂವು ಬರೋದು ಯಾರಿಗೂ ಇಲ್ಲ ಇಲ್ಲಿ. ಇದು ಜನರ ಸೇವೆ ನಾವು ಮಾಡ್ತಾ ಇರೋದು. ರಾಜಕಾರಣ ಇದರಿಂದ ಏನು ರಾಜಕಾರಣ ಬರೋದಿಲ್ಲ, ಇದರಿಂದ ಯಾರಿಗೂ ಏನು ಬರೋದಿಲ್ಲ. ನಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀವಿ. ನಮಗೆಲ್ಲ ದೇವರು ನಿಮಗೆ ಸೇವೆ ಮಾಡುವಂಥ ಅವಕಾಶ ಕೊಟ್ಟವನ್ನ ನಾವು ಸೇವೆ ಮಾಡ್ತಾಯಿದ್ದೀವಿ. 3 ಟ್ರೈನ್ ನೋಡಮ್ಮ, ನಾವು ಕೆಲವು ಕಾರಣಾಂತರದಿಂದ ಅದು ಬಂದಿಲ್ಲ. ಈಗ ಕೆಲವು ಚೈನಾಯಿಂದ ಎಲ್ಲ ತೊಗೊಂಡಿದ್ದು, ಅದೆಲ್ಲ ಭಾಳ ಇಶ್ಯೂಸ್ ಇದೆ. ಈಗ ಇಟಾನಗರು, ಇದು ಕಲ್ಕಟ್ಟ, ಅಲ್ಲೆಲ್ಲ ಕೂಡ ಇದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅಲ್ಲಿಂದ ಬರಬೇಕು. ಅಲ್ಲಿಂದ ಬಂದ ಮೇಲೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತೀವಿ. ಸರ್, 3ನೇ ಹಂತಕ್ಕೂ ಕೂಡ ಶಂಕುಸ್ಥಾಪನೆ ಆಗ್ತಿದ್ದಾರೆ. ತಾವು ಹೇಳಿದ್ರಿ ಇನ್ನು ಮುಂದೆ ಮೆಟ್ರೋ ಲೈನ್ ಆರಂಭ ಆದರೆ ಡಬಲ್ ಡೆಕ್ಕರ್ ಆಗಬೇಕು ಅನ್ನೋಂಥದ್ದು ತಾವು ಒಂದ್ಸರಿ ಹೇಳಿದ್ರಿ. ಹೌದು, ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದರೂ ಕೂಡ ಡಬಲ್ ಡೆಕ್ಕರ್ ಹಾಕೇ ಮಾಡ್ತೀವಿ. ಯಾಕೆ ಅಂತ ಅಂದರೆ ಒಂದು ರೋಡ್ ಎಕ್ಸ್ಟ್ರಾ ಆಗ್ತದೆ. ನಾವು ಬಿಲ್ಡಿಂಗ್ಗಳನ್ನ ಹೊಡೆದಾಕೋಕ್ಕಾಗಲ್ಲ. ಅರ್ಧ ಕಾಸ್ಟು BBMP, ಅರ್ಧ ಕಾಸ್ಟು ಮೆಟ್ರೋ, ಇಬ್ಬರು ಬೇರೆ ಮಾಡಬೇಕು ಅಂತ ಹೇಳಿದ್ದೀವಿ. ಸ್ವಲ್ಪ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಇದೆ. ಪ್ರೈಮ್ ಮಿನಿಸ್ಟರ್ನ ರಿಕ್ವೆಸ್ಟ್ ಮಾಡ್ತೀವಿ. ಈಗ ಯಾರು ಗಲಾಟೆ ಮಾಡ್ತಾವ್ರಲ್ಲ ಕೆಲವು MP ಗಳು, ಅವರೆಲ್ಲ ಸ್ವಲ್ಪ ದುಡ್ಡು ಗಿಟ್ಟು ಕೊಡಿಸ್ಲಿ ಫಸ್ಟು. ದುಡ್ಡು ಗಿಟ್ಟು ಕೊಡಿಸಿದ್ರೆ ಬೆಂಗಳೂರಿಗೆ ಭಾಳ ಒಳ್ಳೆಯದು. ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಲಿ. ಒಬ್ಬರು ದುಡ್ಡು ಕೊಟ್ಟಿದ್ದು ಮಾತಾಡಲ್ಲ, ಬರೀ ಏನಾದ್ರು ತಪ್ಕೊಂಡು ಹಿಡಿಯೋದೇ ನೋಡ್ತಾರೆ. ಯಾರು ಬೇಕಾದ್ರೆ ನೀವು ಭಾಗವಹಿಸಿ. ಈಗ ಸದ್ಯಕ್ಕೆ ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ನೋಡೋಣ. 25 ನಿಮಿಷಕ್ಕೆ ಈಗ ಒಂದು ಟ್ರೈನ್ ಬರ್ತದೆ. ಇನ್ನು ಹೊಸ ಟ್ರೈನ್ ಬಂದ ಮೇಲೆ 20 ನಿಮಿಷಕ್ಕೆ ಮಾಡ್ತೀವಿ. ಇನ್ನೂ 4 ಟ್ರೈನ್ ಬಂದ ಮೇಲೆ 10 ನಿಮಿಷಕ್ಕೂ ಮಾಡ್ತೀವಿ. ಏನು ಮಾಡ್ತೀರಿ, ದೇಶದಲ್ಲಿರೋ ಜನ, ಹಳ್ಳಿ ಜನ ಎಲ್ಲ ನೀವು ಸೇರಿ ಬೆಂಗಳೂರು ಬರ್ತಾ ಇದ್ದೀರಾ. ಯಾರು ವಾಪಸ್ ಹೋಗ್ತಾನೆ ಇಲ್ಲ. ಇಲ್ಲಿ ಒಳ್ಳೆ ಗಾಳಿ ನೋಡ್ತಾ ಇದ್ದೀರಾ. ಕುಡಿಯೋಕ್ಕೆ ನೀರು ಫಸ್ಟ್ ಕ್ಲಾಸ್ ಆಗಿದೆ. ಕಾವೇರಿ ನೀರು ಎಲ್ಲ ಒಳ್ಳೆಯ ಸಂಸ್ಥೆಗಳಿದೆ. ನೀವೇ ಭಾಳ ಖುಷಿಯಾಗಿ ಬೆಂಗಳೂರು ಬಿಟ್ಟು ಯಾರು ಹೋಗ್ತಾ ಇಲ್ಲ. ಜನ ಜಾಸ್ತಿ ಆಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಹೌದು, 2 ಟೈರ್ 3 ಸೈಡ್ ಸಿಟಿ, ಅದಕ್ಕೊಂದು ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಅಂತೀನಿ ಮಾಡ್ತಾ ಇದ್ದೀವಿ. ಎಷ್ಟು ಮಾಡಿದ್ರು ಸಾಲದು, ಬಟ್ ಸ್ಟಿಲ್ ಮಾಡ್ತಾ ಇದ್ದೀವಿ. ಅಸೆಂಬ್ಲಿ ಟೈಮಲ್ಲಿ ಎಲ್ಲ ಹೇಳ್ತೀನಿ, ನಡೀರಿ. ಖಂಡಿತ ಯಾವುದಾದ್ರು ಟೆಂಡರ್ ಕರೆದಿದ್ದೀವಿ. ಅದೆಲ್ಲ ಮುಗಿಸ್ಬೇಕು ಆದಷ್ಟು ಜಲ್ದಿ ಅಂತ ಹೇಳಿದ್ದೀವಿ. ಎಲ್ಲ ಅನುಕೂಲ ಆಗುವಂಥದ್ದು ಯೆಲ್ಲೋ ಲೈನು ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದೀವಿ. ನಾನು ನಮ್ಮ ಬಿ ಡಿ ಎ ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು, ರಾಮಮೂರ್ತಿ ಮತ್ತು ನಮ್ಮ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ MLAಸ್ಗೂ ಬರೋಕ್ಕೆ ಹೇಳಿದ್ದೀನಿ, ನಾನು ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ರೆಕಿ ಮಾಡ್ತಾ ಇದ್ದೀನಿ. ಅದಾದಮೇಲೆ 10ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡ್ತಾರೆ. ರೀ ಇದು ನಮ್ದು ರೀ, ನಮ್ಮ ಚೀಫ್ ಮಿನಿಸ್ಟ್ರು ನಾವು ಬಂದ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಟೈಮ್ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. 31ನೇ ತಾರೀಕೆ ಕೊಟ್ಟಿದ್ದಾರೆ. ನಾವು ಕಾಗದ ಬರೆದಿದ್ದೀವಿ. ಇದೇನು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ನಮ್ಮದು 50% ಪಾರ್ಟ್ನರು, ಸೆಂಟ್ರಲ್ ಗೌರ್ಮೆಂಟು 50% ಪಾರ್ಟ್ನರು. ಅವರು ಚೇರ್ಮನ್ನು, ನಮ್ಮವರು MD ಇಬ್ಬರು ಸೇರಿ ಮಾಡ್ತಾಯಿದ್ದು. ಯಾರಿಗೋ ಕಿವಿ ಮೇಲೆ ಹೂವು ಬರೋದು ಯಾರಿಗೂ ಇಲ್ಲ ಇಲ್ಲಿ. ಇದು ಜನರ ಸೇವೆ ನಾವು ಮಾಡ್ತಾ ಇರೋದು. ರಾಜಕಾರಣ ಇದರಿಂದ ಏನು ರಾಜಕಾರಣ ಬರೋದಿಲ್ಲ, ಇದರಿಂದ ಯಾರಿಗೂ ಏನು ಬರೋದಿಲ್ಲ. ನಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀವಿ. ನಮಗೆಲ್ಲ ದೇವರು ನಿಮಗೆ ಸೇವೆ ಮಾಡುವಂಥ ಅವಕಾಶ ಕೊಟ್ಟವನ್ನ ನಾವು ಸೇವೆ ಮಾಡ್ತಾಯಿದ್ದೀವಿ. 3 ಟ್ರೈನ್ ನೋಡಮ್ಮ, ನಾವು ಕೆಲವು ಕಾರಣಾಂತರದಿಂದ ಅದು ಬಂದಿಲ್ಲ. ಈಗ ಕೆಲವು ಚೈನಾಯಿಂದ ಎಲ್ಲ ತೊಗೊಂಡಿದ್ದು, ಅದೆಲ್ಲ ಭಾಳ ಇಶ್ಯೂಸ್ ಇದೆ. ಈಗ ಇಟಾನಗರು, ಇದು ಕಲ್ಕಟ್ಟ, ಅಲ್ಲೆಲ್ಲ ಕೂಡ ಇದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅಲ್ಲಿಂದ ಬರಬೇಕು. ಅಲ್ಲಿಂದ ಬಂದ ಮೇಲೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತೀವಿ. ಸರ್, 3ನೇ ಹಂತಕ್ಕೂ ಕೂಡ ಶಂಕುಸ್ಥಾಪನೆ ಆಗ್ತಿದ್ದಾರೆ.
ತಾವು ಹೇಳಿದ್ರಿ ಇನ್ನು ಮುಂದೆ ಮೆಟ್ರೋ ಲೈನ್ ಆರಂಭ ಆದರೆ ಡಬಲ್ ಡೆಕ್ಕರ್ ಆಗಬೇಕು ಅನ್ನೋಂಥದ್ದು ತಾವು ಒಂದ್ಸರಿ ಹೇಳಿದ್ರಿ. ಹೌದು, ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದರೂ ಕೂಡ ಡಬಲ್ ಡಕ್ಕರ್ ಹಾಕೇ ಮಾಡ್ತೀವಿ. ಯಾಕೆ ಅಂತ ಅಂದರೆ ಒಂದು ರೋಡ್ ಎಕ್ಸ್ಟ್ರಾ ಆಗ್ತದೆ, ನಾವು ಬಿಲ್ಡಿಂಗ್ಗಳನ್ನ ಹೊಡೆದಾಕೋಕ್ಕಾಗಲ್ಲ. ಅರ್ಧ ಕಾಸ್ಟು BBMP, ಅರ್ಧ ಕಾಸ್ಟು ಮೆಟ್ರೋ ಇಬ್ಬರು ಬೇರೆ ಮಾಡಬೇಕು ಅಂತ ಹೇಳಿದ್ದೀವಿ. ಸ್ವಲ್ಪ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಇದೆ, ಪ್ರೈಮ್ ಮಿನಿಸ್ಟರ್ನ ರಿಕ್ವೆಸ್ಟ್ ಮಾಡ್ತೀವಿ. ಈಗ ಯಾರು ಗಲಾಟೆ ಮಾಡ್ತಾವ್ರಲ್ಲ ಕೆಲವು MP ಗಳು, ಅವರೆಲ್ಲ ಸ್ವಲ್ಪ ದುಡ್ಡು ಗಿಟ್ಟು ಕೊಡಿಸ್ಲಿ ಫಸ್ಟು. ದುಡ್ಡು ಗಿಟ್ಟು ಕೊಡಿಸಿದ್ರೆ ಬೆಂಗಳೂರಿಗೆ ಭಾಳ ಒಳ್ಳೆಯದು. ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಿ, ಒಬ್ಬರು ದುಡ್ಡು ಕೊಟ್ಟಿದ್ದು ಮಾತಾಡಲ್ಲ, ಬರೀ ಏನಾದ್ರು ತಪ್ಕೊಂಡು ಹಿಡಿಯೋದೇ ನೋಡ್ತಾರೆ. ಯಾರು ಬೇಕಾದ್ರೆ ನೀವು ಭಾಗವಹಿಸಿ. ಈಗ ಸದ್ಯಕ್ಕೆ ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ನೋಡೋಣ. 25 ನಿಮಿಷಕ್ಕೆ ಈಗ ಒಂದು ಟ್ರೈನ್ ಬರ್ತದೆ. ಇನ್ನು ಹೊಸ ಟ್ರೈನ್ ಬಂದ ಮೇಲೆ 20 ನಿಮಿಷಕ್ಕೆ ಮಾಡ್ತೀವಿ. ಇನ್ನೂ 4 ಟ್ರೈನ್ ಬಂದ ಮೇಲೆ 10 ನಿಮಿಷಕ್ಕೂ ಮಾಡ್ತೀವಿ. ಏನು ಮಾಡ್ತೀರಿ, ದೇಶದಲ್ಲಿರೋ ಜನ, ಹಳ್ಳಿ ಜನ ಎಲ್ಲ ನೀವು ಸೇರಿ ಬೆಂಗಳೂರು ಬರ್ತಾ ಇದ್ದೀರಾ. ಯಾರು ವಾಪಸ್ ಹೋಗ್ತಾನೆ ಇಲ್ಲ. ಇಲ್ಲಿ ಒಳ್ಳೆ ಗಾಳಿ ನೋಡ್ತಾ ಇದ್ದೀರಾ, ಕುಡಿಯೋಕ್ಕೆ ನೀರು ಫಸ್ಟ್ ಕ್ಲಾಸ್ ಆಗಿದೆ, ಕಾವೇರಿ ನೀರು ಎಲ್ಲ ಒಳ್ಳೆಯ ಸಂಸ್ಥೆಗಳಿದೆ. ನೀವೇ ಭಾಳ ಖುಷಿಯಾಗಿ ಬೆಂಗಳೂರು ಬಿಟ್ಟು ಯಾರು ಹೋಗ್ತಾ ಇಲ್ಲ, ಜನ ಜಾಸ್ತಿ ಆಗ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಹೌದು, 2 ಟೈರ್ 3 ಸೈಡ್ ಸಿಟಿ, ಅದಕ್ಕೊಂದು ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಅಂತೀನಿ ಮಾಡ್ತಾ ಇದ್ದೀವಿ. ಎಷ್ಟು ಮಾಡಿದ್ರು ಸಾಲದು, ಬಟ್ ಸ್ಟಿಲ್ ಮಾಡ್ತಾ ಇದ್ದೀವಿ. ಅಸೆಂಬ್ಲಿ ಟೈಮಲ್ಲಿ ಎಲ್ಲ ಹೇಳ್ತೀನಿ ನಡೀರಿ. ಖಂಡಿತ ಯಾವುದೇ ಟೆಂಡರ್ ಕರೆದಿದ್ದೀವಿ, ಅದೆಲ್ಲ ಮುಗಿಸ್ಬೇಕು ಆದಷ್ಟು ಜಲ್ದಿ ಅಂತ ಹೇಳಿದ್ದೀವಿ. ಎಲ್ಲ ಅನುಕೂಲ ಆಗುವಂಥದ್ದು. ಎಲ್ಲೋ ಲೈನು ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದೀವಿ. ನಾನು, ನಮ್ಮ BDA ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು, ರಾಮಮೂರ್ತಿ ಮತ್ತು ನಮ್ಮ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ MLAಸ್ಗೂ ಬರೋಕ್ಕೆ ಹೇಳಿದ್ದೀನಿ. ನಾನು ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ರೆಕಿ ಮಾಡ್ತಾ ಇದ್ದೀನಿ. ಅದಾದಮೇಲೆ 10ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡ್ತಾರೆ. ರೀ, ಇದು ನಮ್ದು ರೀ. ನಮ್ಮ ಚೀಫ್ ಮಿನಿಸ್ಟರ್ ನಾವು ಬಂದು ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಟೈಮ್ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. 31ನೇ ತಾರೀಕೆ ಕೊಟ್ಟಿದ್ದಾರೆ. ನಾವು ಕಾಗದ ಬರೆದಿದ್ದೀವಿ. ಇದೇನು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ನಮ್ಮದು 50% ಪಾರ್ಟ್ನರು, ಸೆಂಟ್ರಲ್ ಗೌರ್ಮೆಂಟು 50% ಪಾರ್ಟ್ನರು. ಅವರು ಚೇರ್ಮನ್ನು, ನಮ್ಮವರು MD ಇಬ್ಬರು ಸೇರಿ ಮಾಡ್ತಾಯಿದ್ದು. ಯಾರಿಗೋ ಕಿವಿ ಮೇಲೆ ಹೂವು ಬರೋದು ಯಾರಿಗೂ ಇಲ್ಲ ಇಲ್ಲಿ. ಇದು ಜನರ ಸೇವೆ ನಾವು ಮಾಡ್ತಾ ಇರೋದು. ರಾಜಕಾರಣ, ಇದರಿಂದ ಏನು ರಾಜಕಾರಣ ಬರೋದಿಲ್ಲ, ಇದರಿಂದ ಯಾರಿಗೂ ಏನು ಬರೋದಿಲ್ಲ. ನಾವು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀವಿ. ನಮಗೆಲ್ಲ ದೇವರು ನಿಮಗೆ ಸೇವೆ ಮಾಡುವಂಥ ಅವಕಾಶ ಕೊಟ್ಟವನ್ನ ನಾವು ಸೇವೆ ಮಾಡ್ತಾಯಿದ್ದೀವಿ. 3 ಟ್ರೈನ್ ನೋಡಮ್ಮ, ನಾವು ಕೆಲವು ಕಾರಣಾಂತರದಿಂದ ಅದು ಬಂದಿಲ್ಲ. ಈಗ ಕೆಲವು ಚೈನಾಯಿಂದ ಎಲ್ಲ ತೊಗೊಂಡಿದ್ದು, ಅದೆಲ್ಲ ಭಾಳ ಇಶ್ಯೂಸ್ ಇದೆ. ಈಗ ಇಟಾನಗರು, ಇದು ಕಲ್ಕಟ್ಟ, ಅಲ್ಲೆಲ್ಲ ಕೂಡ ಇದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅಲ್ಲಿಂದ ಬರಬೇಕು. ಅಲ್ಲಿಂದ ಬಂದ ಮೇಲೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತೀವಿ. ಸರ್, 3ನೇ ಹಂತಕ್ಕೂ ಕೂಡ ಶಂಕುಸ್ಥಾಪನೆ ಆಗ್ತಿದ್ದಾರೆ. ತಾವು ಹೇಳಿದ್ರಿ ಇನ್ನು ಮುಂದೆ ಮೆಟ್ರೋ ಲೈನ್ ಆರಂಭ ಆದರೆ ಡಬಲ್ ಡೆಕ್ಕರ್ ಆಗಬೇಕು ಅನ್ನೋಂಥದ್ದು ತಾವು ಒಂದ್ಸರಿ ಹೇಳಿದ್ರಿ. ಹೌದು, ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದರೂ ಕೂಡ ಡಬಲ್ ಡಕ್ಕರ್ ಹಾಕೇ ಮಾಡ್ತೀವಿ. ಯಾಕೆ ಅಂತ ಅಂದರೆ ಒಂದು ರೋಡ್ ಎಕ್ಸ್ಟ್ರಾ ಆಗ್ತದೆ, ನಾವು ಬಿಲ್ಡಿಂಗ್ಗಳನ್ನ ಹೊಡೆದಾಕೋಕ್ಕಾಗಲ್ಲ. ಅರ್ಧ ಕಾಸ್ಟು BBMP, ಅರ್ಧ ಕಾಸ್ಟು ಮೆಟ್ರೋ ಇಬ್ಬರು ಬೇರೆ ಮಾಡಬೇಕು ಅಂತ ಹೇಳಿದ್ದೀವಿ. ಸ್ವಲ್ಪ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಇದೆ, ಪ್ರೈಮ್ ಮಿನಿಸ್ಟರ್ನ ರಿಕ್ವೆಸ್ಟ್ ಮಾಡ್ತೀವಿ. ಈಗ ಯಾರು ಗಲಾಟೆ ಮಾಡ್ತಾವ್ರಲ್ಲ ಕೆಲವು MP ಗಳು, ಅವರೆಲ್ಲ ಸ್ವಲ್ಪ ದುಡ್ಡು ಗಿಟ್ಟು ಕೊಡಿಸ್ಲಿ ಫಸ್ಟು. ದುಡ್ಡು ಗಿಟ್ಟು ಕೊಡಿಸಿದ್ರೆ ಬೆಂಗಳೂರಿಗೆ ಭಾಳ ಒಳ್ಳೆಯದು. ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಿ, ಒಬ್ಬರು ದುಡ್ಡು ಕೊಟ್ಟಿದ್ದು ಮಾತಾಡಲ್ಲ, ಬರೀ ಏನಾದ್ರು ತಪ್ಕೊಂಡು ಹಿಡಿಯೋದೇ ನೋಡ್ತಾರೆ. ಯಾರು ಬೇಕಾದ್ರೆ ನೀವು ಭಾಗವಹಿಸಿ. ಈಗ ಸದ್ಯಕ್ಕೆ ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ನೋಡೋಣ. 25 ನಿಮಿಷಕ್ಕೆ ಈಗ ಒಂದು ಟ್ರೈನ್ ಬರ್ತದೆ. ಇನ್ನು ಹೊಸ ಟ್ರೈನ್ ಬಂದ ಮೇಲೆ 20 ನಿಮಿಷಕ್ಕೆ ಮಾಡ್ತೀವಿ. ಇನ್ನೂ 4 ಟ್ರೈನ್ ಬಂದ ಮೇಲೆ 10 ನಿಮಿಷಕ್ಕೂ ಮಾಡ್ತೀವಿ. ಏನು ಮಾಡ್ತೀರಿ, ದೇಶದಲ್ಲಿರೋ ಜನ, ಹಳ್ಳಿ ಜನ ಎಲ್ಲ ನೀವು ಸೇರಿ ಬೆಂಗಳೂರು ಬರ್ತಾ ಇದ್ದೀರಾ. ಯಾರು ವಾಪಸ್ ಹೋಗ್ತಾನೆ ಇಲ್ಲ. ಇಲ್ಲಿ ಒಳ್ಳೆ ಗಾಳಿ ನೋಡ್ತಾ ಇದ್ದೀರಾ, ಕುಡಿಯೋಕ್ಕೆ ನೀರು ಫಸ್ಟ್ ಕ್ಲಾಸ್ ಆಗಿದೆ, ಕಾವೇರಿ ನೀರು ಎಲ್ಲ ಒಳ್ಳೆಯ ಸಂಸ್ಥೆಗಳಿದೆ. ನೀವೇ ಭಾಳ ಖುಷಿಯಾಗಿ ಬೆಂಗಳೂರು ಬಿಟ್ಟು ಯಾರು ಹೋಗ್ತಾ ಇಲ್ಲ, ಜನ ಜಾಸ್ತಿ ಆಗ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಹೌದು, 2 ಟೈರ್ 3 ಸೈಡ್ ಸಿಟಿ, ಅದಕ್ಕೊಂದು ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಅಂತೀನಿ ಮಾಡ್ತಾ ಇದ್ದೀವಿ. ಎಷ್ಟು ಮಾಡಿದ್ರು ಸಾಲದು, ಬಟ್ ಸ್ಟಿಲ್ ಮಾಡ್ತಾ ಇದ್ದೀವಿ. ಅಸೆಂಬ್ಲಿ ಟೈಮಲ್ಲಿ ಎಲ್ಲ ಹೇಳ್ತೀನಿ ನಡೀರಿ.
ಖಂಡಿತ ಯಾವ್ದಾದ್ರು ಟೆಂಡರ್ ಕರೆದಿದ್ದೀವಿ ಅದೆಲ್ಲ ಮುಗಿಸ್ಬೇಕು ಆದಷ್ಟು ಜಲ್ದಿ ಅಂತ ಹೇಳಿದ್ದೀವಿ.